ಸರ್, ಯಾಕೆ ನನ್ನ ಮಧ್ಯದಲ್ಲಿ ನಿಲ್ಸ್ಕೊಂಡು ಎಲ್ಲರೂ ನನ್ನೇ ನೋಡ್ತಾ ನಿಂತ ಇದ್ದೀರಾ? ಹೇಳಿ ಸರ್. ನೀನು ಬಾರಿ ಸುರಸುಂದರಾಂಗ ಅಲ್ವಾ, ಅದಕ್ಕೆ ನೀನು ನೋಡ್ತಾ ನಿಂತಿದ್ದೀವಿ. ಎಂತ ಕೆಲಸ ಮಾಡಿದೀಯೋ, ಏನ್ ತೋರಿಸ್ತೀನಿ ಅಂತ ಕರ್ಕೊಂಬಂದು ಈಗ ಹೆಣ್ಣನ್ ಮದ್ವೆನೇ ಆಗೋಯ್ತು. ಹೆಂಗೆ ಮುಖ ಇಟ್ಕೊಂಡು ಊರಿಗೆ ಹೋಗೋದು ನಾವು? ಅತ್ತೆ, ಅವತ್ತೇ ಹೇಳಿಲ್ವ ನಿಮ್ಗೆ ನಾನು, ಇವನು ಯಾವ ಆಂಗಲಿಂದ ಮದ್ವೆ ಬ್ರೋಕರ್ ತರ ಕಾಣಿಸ್ತಾನೆ? ಒಳ್ಳೆ ಜೋಕರ್ ತರ ಅವನೇ. ಯೋ ಸತೀಶ್ ಬಾಬಾ, ಒಳ್ಳೆ ಮಿಲಿಟರಿ ಆಫೀಸರ್ ಹಂಗೆ ಆಡ್ತಿದ್ದೆ. ಹಂಗೆ ಸರ್ ಹಿಂಗೆ ಸರ್ ಅಂತ ಎಂತ ಹುಡುಗಿ ತೋರಿಸ್ತಾಯ? ಪಾಪ ನಮ್ಮ ಪ್ರದೀಪ ಹುಡುಗಿ ಮೇಲೆ ಭಾಳ ಆಸೆ ಇಟ್ಕೊಂಡಿದ್ದ. ಈಗ ಬರೀ ಕೈಲಿ ಊರಿಗೆ ಹೋಗ್ಬೇಕು. ಊರಲ್ಲಿ ಹೋದ್ರೆ 10 ಜನ 10 ಥರ ಕೇಳ್ತಾರೆ. ಏನಂತ ಹೇಳೋದು ನಾವು? ನೋಡಿ ಗೌಡ್ರೆ, ಒಂದಕ್ಕೂ ಮಾತಾಡದೆ ಹೆಂಗೆ ಮಂಗ ನಿಂತಂಗ್ ನಿಂತವನೆ. ಮಾತಾಡೋ ಸರ್. ಆ ಹುಡುಗ ಮತ್ತೆ ಹುಡುಗಿನ ನಾನು ತುಂಬಾ ದಿನದಿಂದ ನೋಡ್ತಾ ಇದ್ದೆ ಸರ್, ಆದ್ರೆ ನಾನು ಫ್ರೆಂಡ್ಸು ಅಂತ ತಿಳ್ಕೊಬಿಟ್ಟಿದ್ದೆ ಸರ್. ಸಾರಿ ಸರ್. ಹೌದು ಸತೀಶ್ ಬಾಬಾ, ನಾನು ಅವರಿಬ್ಬರು ಫ್ರೆಂಡ್ಸು ಅಂತಾನೆ ತಿಳ್ಕೊಂಡಿದ್ದೆ. ಪ್ರದೀಪ, ನೀನು ಬೇಜಾರು ಮಾಡ್ಕೋಬೇಡ, ಅವಳಿಗಿಂತ ಒಳ್ಳೆ ಹುಡುಗಿನೇ ಸಿಗ್ತಾಳೆ ನಿಂಗೆ. ಅಪ್ಪ, ಆದ್ರೆ ಮಮತಾ ಅವರು ನಂಗೆ ತುಂಬಾ ಇಷ್ಟ ಆಗಿದ್ರು ಅಪ್ಪ. ಲೇ ಪ್ರದೀಪ, ಏನೋ ಆಗಿದೆ ನಿಂಗೆ? ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ, ಒಳ್ಳೆ ಮಮತಾ ಮಮತಾ ಅಂತಿದೆಯಲ್ಲೋ. ಹೋಯ್ತಾಳ ಬಿಡು, ಅವರೆಲ್ಲ ಚೆನ್ನಾಗಿ ಆಗ್ಬಿಟ್ರು ಮದುವೆ ಮಾಡ್ಕೊಂಡು. ಈಗ ನಾವೇ ಬರೀ ಕೈಲಿ ಹೋಯ್ತಾ ಇರೋದು. ಸುಮ್ಮನೆ ಕೂತ್ಕೊ ಅಂದಿದ್ನೆ ಅಂತಿರ್ತಾನೆ. ಇನ್ನು 10 ಹೆಣ್ಣು ತೋರಿಸ್ತೀನಿ, ಅದು ಯಾವ್ದು ಬೇಕು ಮದುವೆ ಆಗವೆ. ನೀನೇನೋ ಒಳ್ಳೆ ಗರ್ಡ್ ಗಮ್ಮ ನಿಂತಾಗ ನಿಂತಿದೆಯಲ್ಲ, ಮಾತಾಡು. ಯಾಕಿಂತ ಸಂಬಂಧ ತೋರಿಸ್ತೀರ ನಮ್ಗೆ ಅಂತ? ಏನೋ ಸತೀಶ್ ಬಾಬಾ, ಭಾಳ ಪರ್ಫೆಕ್ಟ್ ಅನ್ನಂಗೆ ಮಾತಾಡ್ತಿದ್ದೆ. ಎಲ್ಲನೂ ವಿಚಾರಿಸ್ಕೊಂತಾನೆ ಹೆಣ್ಣು ತೋರಿಸ್ಬೇಕು ನಮಗೆ. ಸರ್, ಸೋಮಣ್ಣವ್ರಿಗೆ ಊರಲ್ಲಿ ಒಳ್ಳೆ ಹೆಸರಿದೆ, ಅದಕ್ಕೆ ನಾನು ಒಳ್ಳೆ ಸಂಬಂಧ ಅಂತ ನಿಮ್ಮ ಪ್ರದೀಪ್ ಅವ್ರಿಗೆ ತೋರಿಸ್ದೆ. ಆದರೆ ಹೀಗಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ನಾನು ಒಂದು ಪ್ರಾಮಿಸ್ ಮಾಡ್ತೀನಿ ಸರ್, ನಾನು ಇದಕ್ಕಿಂತ ಒಳ್ಳೆ ಹುಡುಗಿನ ತೋರಿಸಿ ಪ್ರದೀಪನ್ಗೆ ಮದುವೆ ಮಾಡಿಸ್ತೀನಿ ಸರ್. ಸರಿ, ಹಾಗಾದ್ರೆ ಮುಂದಕ್ಕೆ ಯಾವ ಸಂಬಂಧ ತೋರಿಸ್ತೀಯೋ ತೋರಿಸು. ಆ ಸಂಬಂಧ ಸರಿಯಾಗಿದ್ರೆ ಸರಿ. ಏನಾರು ಎಡವಟ್ಟಾಯ್ತು ಅನ್ಕೋ, ನಿನ್ನ ನಮ್ಮ ಮನೆ ದನನ್ ಕೊಟ್ಟಿಗೆ ತಗೊಳಕ್ ಕಟ್ಟಾಕದೆಯಾ ನಿನ್ನ? ಸರಿಯಾಗಿ ಹೇಳ್ದೆ ಶಾಂತ. ಸತೀಶ್ ಬಾಬಾ, ಇನ್ನೊಂದ್ಸಲ ಎಡವಟ್ ಮಾಡಿದೆ ಅನ್ಕೋ, ಗ್ಯಾರಂಟಿ ದನನ್ ಕೊಟ್ಟಿಗೆನೆ ಗತಿ ನಿಂಗೆ. ಎಸ್ ಸರ್, ನಾನು ಒಳ್ಳೆ ಸಂಬಂಧ ತೋರಿಸ್ತೀನಿ ಸರ್. ಶಾಂತಕ, ನಿಜವಾಗ್ಲೂ ಒಳ್ಳೆ ಸಂಬಂಧ ತೋರಿಸ್ತಾನೆ ಇವನು? ಏನೋ ಒಳ್ಳೆ ಸಂಬಂಧ ತೋರಿಸ್ತೀನಿ ಅಂತ ಹೇಳ್ತಾವನಲ್ಲ, ತೋರಿಸ್ಲಿ ಬಿಡು. ತೋರಿಸಿಲ್ಲ ಅಂದ್ರೆ ದನನ್ ಕೊಟ್ಟಿಗೆ ಬಂದು ಕೆಲಸ ಮಾಡಲಿ. ಸರ್, ನಾನು ಹೊಡ್ತೀನಿ ಸರ್. ಹೊರಡು, ನಮಗೂ ಊರಿಗೆ ಹೋಗಕ್ಕೆ ಟೈಮ್ ಆಗುತ್ತೆ. ಓಕೆ ಸರ್. ಫಸ್ಟು ಇಲ್ಲಿಂದ ಹೋಗ್ಬಿಡ್ತೀನಿ, ಮುಂದಿನ ಮೇಲೆ ಯೋಚನೆ ಮಾಡ್ತೀನಿ. ರೀ, ಇನ್ನೇನು ಬಂದಿದ್ದು ಆಯ್ತು, ಹುಡುಗಿ ನೋಡಿದ್ದು ಆಯ್ತು, ಅವಳ ಮದುವೆಗೆ ಹೋಗಿ ಅಕ್ಷತೆ ಕಾಳು ಹಾಕಿದ್ದು ಆಯ್ತು. ನಡ್ರಿ ಊರಿಗೆ ಹೋಗವ. ಶಾಂತಕ್ಕ, ಊರಿಗೆ ಹೋದ್ಮೇಲೆ ಅಕ್ಕಪಕ್ಕದ ಮನೆಯವರು ಹೆಣ್ಣು ನೋಡಕ್ ಹೋಗಿದ್ರಲ್ಲ, ಏನಾಯ್ತು ಅಂತ ಕೇಳಿದ್ರೆ ಏನು ಹೇಳೋದು? ಅಯ್ಯೋ, ಅದಕ್ಕೆ ತಲೆ ಕೆಡ್ಸ್ಕೊತೀಯ ಲಕ್ಷ್ಮಿ? 10 ಕಡೆ ಹೆಣ್ಣು ನೋಡಕ್ ಹೋಯ್ತಾರೆ, 10 ಮದುವೆ ಆದಾರ. ಯಾವುದು ಸಂಬಂಧ ಸರೋಯ್ತದೆ ಅದನ್ನ ಮದುವೆ ಆಯ್ತಾರೆ. ಈಗ ಆಗಿದ್ದೆಲ್ಲ ಒಳ್ಳೇದೇ ಅನ್ಕೋ. ಮದುವೆ ಆದ್ಮೇಲೆ ಅವಳು ನಿನ್ನ ಮಗನ ಜೊತೆ ಜೀವನ ಮಾಡ್ದಾನೆ ತಕರಾರು ಮಾಡ್ಬಿಟ್ಟಿದ್ರೆ ಏನು ಮಾಡ್ತಿದ್ದೆ? ಅಯ್ಯೋ ದೇವ್ರೆ, ಸುಮ್ಮನೆ ಬಾ, ಏನು ನಡೀತು ಅದನ್ನ ಹೇಳವ. ಹಂಗಂತೀಯ ಶಾಂತಕ್ಕ? ಸರಿ ಬಿಡು, ಹಂಗೆ ಮಾಡದ. ಶಾಂತ, ನಾನು ಗೋವಿಂದನ ಸ್ವಲ್ಪ ಆಚೆ ಹೋಗಿ ಬರ್ತೀವಿ. ನಿಮ್ದೇನಿದೆ ಮನೇಲಿ ಮಾಡ್ಕೊಳ್ಳಿ. ಹೌದಾ ರೀ, ಸ್ವಲ್ಪ ಟೀನಾರು ಕುಡ್ಕೊಂಡು ಹೋಗೋದಾಗಿತ್ತು. ಟೀ ಏನು ಬೇಡಿ ಶಾಂತಕ್ಕವ್ರೆ, ನಾನು ಗೌಡ್ರು ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಕುಡ್ಕೋತೀವಿ. ನೀವೇನೋ ಮನೇಲಿ ಏನು ಕೆಲಸ ಇದೆ ಮಾಡ್ಕೊಳ್ಳಿ. ಬನ್ನಿ ಗೌಡ್ರೆ, ಹೋಗವ. ಶಾಂತ ದೊಡ್ಡಮ್ಮ, ನಾನು ಸ್ವಲ್ಪ ಮನೆಗೆ ಹೋಗಿ ರೆಸ್ಟ್ ಮಾಡ್ತೀನಿ. ಅಮ್ಮ, ನೀವು ಬರಲ್ವಾ? ಇಲ್ಲ, ಲಕ್ಷ್ಮಿ ಟೀಗೆ ಕುಡ್ಕೊಂಡ ಮೇಲೆ ಬರ್ತಾಳೆ. ನೀನು ಹೋಗಪ್ಪ ಮನೆಗೆ. ಹೋಗ್ರಿ ನೀವು. ಸರಿ ಶಾಂತ. ಶಾಂತಕ್ಕ, ನಾನು ಹೋಯ್ತಿದ್ದೆ ಮನೆಗೆ. ಇರು ಲಕ್ಷ್ಮಿ, ಹಂಗೆ ಹೋದ್ರೆ ನನಗೂ ಮನಸ್ಸಿಗೆ ಬೇಜಾರಾಯ್ತದೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೋ. ಹೋಗು ಮಾಲಾಶಿ, ನಮ್ಮಿಬ್ರಿಗೂ ಟೀ ಮಾಡ್ಕೊಬಾ. ಸರಿ ಅತ್ತೆ. ಶಾಂತಕ್ಕ, ಹೋಗಿ ಬಂದ್ರ? ಅಯ್ಯೋ, ನೀವು ಎಷ್ಟೊತ್ತು ಬರ್ತೀರಾ ಅಂತ ನಾವೆಲ್ಲ ಕಾಯ್ಕೊಂಡಿದ್ದೋ. ಹೌದು ಶಾಂತಕ್ಕ, ಈ ಲಕ್ಷ್ಮಿ ಮಗನಿಗೆ ಹೆಣ್ಣು ನೋಡಕ್ಕೆ ಹೋಗಾರೆ ಅಂತ ಊರಲ್ಲೆಲ್ಲ ಸುದ್ದಿ. ಅದಕ್ಕೆ ಏನಾಯ್ತೋ ಏನೋ ತಿಳ್ಕೊಳ್ಳವ ಅಂತ ಬೇಗ ಬೇಗ ಊಟ ತಿಂಡಿ ಮುಗಿಸ್ಕೊಂಡು ಎಲ್ಲ ನಿಮ್ಮ ದಾರಿನ ಕಾಯ್ಕೊಂಡು ಕೂತಿದ್ದೋ. ಶಾಂತಕ್ಕ, ನೋಡಲ್ಲಿ ಏನಾಯ್ತು ಅಂತ ಕೇಳಕ್ಕೆ ಎಲ್ಲರೂ ಬಂದವ್ರಿ. ಏನು ಹೇಳೋದು ಇವಾಗ? ಲಕ್ಷ್ಮಿ, ನೀನೇನು ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು, ನಾನು ಮಾತಾಡ್ತೀನಿ. ಏನು ಶಾಂತಕ್ಕ, ಏನು ಮಾತಾಡ್ತಾನೆ ಇಲ್ಲ? ಅದು ಹೋದ ಹೆಣ್ಣು ನೋಡ್ಕೊ ಬಂದು ಅಷ್ಟೇ. ಹೌದಾ ಶಾಂತಕ್ಕ, ನಮ್ಮ ಪ್ರದ್ಯುಮ್ನ ದೀಪ ಹುಡುಗಿ ಹೇಗಿದ್ದಾಳೆ? ಅಯ್ಯೋ ರೇಷಿ, ನಿಮ್ಗಳ್ತಾವೇನು ಮುಚ್ಚು ಮರೆ. ಹುಡುಗಿಯನ್ನ ನೋಡೋಕೆ ಚೆನ್ನಾಗವಳೆ, ಆದರೆ ಮದುವೆ ಸೆಟ್ ಆಗಲಿಲ್ಲ. ಹೌದಾ? ಯಾಕೆ ಶಾಂತಕ್ಕ, ಏನಾಯ್ತು? ಅವ್ವ ಗೌರಿ, ಏನು ಹೇಳ್ತೀಯ ಕತೆನ? ನಾವು ಸತೀಶ್ ಪವನ್ ಜೊತೆ ಹೋದ್ವಾ, ಅಲ್ಲೋದ್ರೆ ಹೆಣ್ಣು ನೋಡೋ ಶಾಸ್ತ್ರನೂ ಆಯಿತು. ಆಮೇಲೆ ಹುಡುಗ ಹುಡುಗಿ ಇಬ್ರು ಮಾತಾಡಬೇಕು ಅಂತಂದ್ರು. ಸರಿ, ಆಚೆ ಹೋಗಿ ಮಾತಾಡ್ಕೊ ಬನ್ನಿ ಅಂತ ಕಳಿಸಿದ್ರು. ಅತ್ತೆ,
ಇಷ್ಟೊಂದು ಜನ ಬಂದ್ಬಿಟ್ಟವರಲ್ಲ ನಾ ಟೀ ಮಾಡ್ಕೊಂಡು ಬರೋವ್ರಿಗೆ. ನಾನು ಏನಾರು ಇವಾಗ ಟೀ ಕೊಟ್ಟರೆ ಇವರೆಲ್ಲರಿಂದ ಒಂದು 7 ಲೀಟ್ರ್ ಹಾಲು ಖರ್ಚಾಯ್ತದೆ. ಈಗ ಟೀನ ವಿಚಾರನೇ ತೆಗೆಯೋದು ಬೇಡ. ಏನು ಮಾಲ? ಏನಿಲ್ಲ ಅತ್ತೆ, ಸುಮ್ಮನೆ ಕರೆದೆ. ಅಯ್ಯೋ ಶಾಂತಕ್ಕ, ಅದೇನೋ ಇಂಟ್ರೆಸ್ಟಾಗಿ ಹೇಳ್ತಾ ಇದ್ದೆ, ಮಧ್ಯದಲ್ಲಿ ಮಾಲಾಶೆ ಬಂದ್ಬಿಟ್ಲು. ಏನು ಶಾಂತಕ್ಕ, ಆಮೇಲೆ ಏನಾಯ್ತು? ಹುಡುಗಿ ಮಾತಾಡಕ್ಕೆ ಹೋದ್ಮೇಲೆ ಆಮೇಲೆ ನಮ್ಮ ಪ್ರದೀಪ ಹುಡುಗಿ ಜೊತೆ ಮಾತಾಡ್ಕೊಂಡು ನಿಂತಿದ್ನಂತೆ. ಅದ್ಯಾವನೋ ಬೈಕಲ್ಲಿ ಬಂದು ಅಡ್ರೆಸ್ ಕೇಳಿದ್ನಂತೆ. ನಮ್ಮ ಪ್ರದೀಪ ಏನು ಮಾಡೋನೆ, ಈ ಕಡೆ ಹೋಯ್ತದೆ ರೋಡು ಬೆಂಗಳೂರು ಕಡೆಗೆ ಅಂತ ಅಡ್ರೆಸ್ ತೋರ್ಸಕ್ಕೆ ನಿಂತವನೆ. ಅಷ್ಟಕ್ಕೆ ಆ ಮದುವೆ ಹುಡುಗಿ ಏನು ಮಾಡೋಳೆ, ಆ ಹುಡುಗ ಬಂದಿದ್ನೆಲ್ಲ ಅಡ್ರೆಸ್ ಕೇಳ್ಕೊಂಡು ಅವ್ನು ಬೈಕ್ ಹತ್ಕೊಂಡು ಹೊಟ್ಟೆ ಹೋಗೋಳೆ. ಆಮೇಲೆ ಪ್ರದೀಪ ಕೂತ್ಕೊಂಡು ನಮ್ಮನ್ನ ಬನ್ನಿ ಬನ್ನಿ ಅಂತ. ಏನು ಮದುವೆ ಹುಡುಗಿ ಓಡೋಟದ್ಲ? ಹೂ ಜಾನಕಿ. ಆಮೇಲೆ ನಾವೆಲ್ಲ ಕಾರ್ ತಗೊಂಡು ಹಿಂದಿಂದ ಹೋದ್ವಾ. ನಾವು ದೇವಸ್ಥಾನಕ್ಕೆ ಹೋಗೋವರೆಗೆ ಹುಡುಗಿ ಮದುವೆನೇ ಆಗೋಗಿತ್ತು. ಆಮೇಲೆ ಏನಾಯ್ತದೆ ಅಂತ ನೋಡಿದ್ರೆ ಇನ್ನೊಂದು ದೊಡ್ಡ ಶಾಕ್ ಆದಿತ್ತು ನಮಗೆ. ಅತ್ತೆ, ಮುಂದಕ್ಕೆ ನಾನು ಹೇಳ್ತೀನಿ. ಅಯ್ಯೋ ನೀನೇ ಹೇಳು ಮಾಲ, ನಂಗೆ ಹೇಳಕ್ಕೆ ಆಯ್ತಾ ಇಲ್ಲ. ಅಯ್ಯೋ ಶಾಂತಕ್ಕ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಈ ಸ್ಟೋರಿ. ಮುಂದಕ್ಕೆ ಹೇಳು ಮಾಲಶ್ರೀ ಬೇಗ. ಹೇಳ್ತೀನಿ ಗೌರಕ್ಕ. ಆಮೇಲೆ ಏನಾಯ್ತು ಅಂದರೆ, ಹುಡುಗ ಇದ್ದಾರಲ್ಲ ಅವ್ರ ಅಮ್ಮ ಬಂದರು. ಅಲ್ಲಿವರೆಗೆ ಭಾಳ ಸ್ಟ್ರಾಂಗ್ ಆಗಿದ್ರು ಹುಡುಗಿಯವರಪ್ಪ. ಆಮೇಲೆ ಅವ್ರು ನೋಡಿದ ತಕ್ಷಣ ಸೈಲೆಂಟ್ ಆಗ್ಬಿಟ್ರು. ಇದೇನಪ್ಪ ಇವರಿಬ್ಬರು ಸೈಲೆಂಟ್ ಆಗ್ಬಿಟ್ರು ಅಂದರೆ ಅಲ್ಲೊಂದು ಟ್ವಿಸ್ಟ್ ಇತ್ತು. ಹುಡುಗಿಯವ್ರ ಅಪ್ಪನೂ ಹುಡುಗ ಅವ್ರ ಅಮ್ಮನೂ ಹಳೇ ಲವರ್ಸ್ ಅಂತೆ. ಅಲ್ಲೇ ಅವರಿಬ್ರು ಜೋಡಿ ಆಗ್ಬಿಟ್ರು. ಕುಚ್ಚು ಕುಚ್ಚು ಹೋತಾ ಹೇ. ಅವ್ವಾ, ಏನು ಹೇಳ್ತಿದೀಯ ಮಾಲಾಶ್ರೀ? ಹೌದು ಪಾರಕ್ಕ. ಆಮೇಲೆ ಹುಡುಗಿಯವ್ರ ಅಪ್ಪನೂ ಹುಡುಗವ್ರ ಅಮ್ಮನೂ ಹೋಗಿ ಮದುಮಕ್ಕಳಿಗೆ ಆಶೀರ್ವಾದ ಮಾಡಿ ಬನ್ನಿ ಊಟಕ್ಕೆ ಅಂತ ನಮ್ಮನ್ನೆಲ್ಲ ಕರೆದ್ಬಿಟ್ಟು ಕರ್ಕೊಂಡು ಹೋದ್ರು. ಇನ್ನೇನು ಮಾಡೋದ, ನಾವು ಈ ಕಡೆ ಬಂದ್ವಿ. ಇಷ್ಟೇ ಆಗಿದ್ದು ನೋಡಿ. ಅವ್ವ ಶಾಂತವ್ವ, ಏನು ನಿನ್ನ ಸೊಸೆ ಹೇಳಿದ್ದೆಲ್ಲ ನಿಜನಾ? ನಂಗೆ ನಂಬಕ್ಕೆ ಆಯ್ತಾ ಇಲ್ಲ. ಏನು ಕಾಲ ಬಂತಿವಾಗ? ಹೌದು ಕಲವಕ್ಕ, ಇಷ್ಟೆಲ್ಲ ಆಯ್ತು. ಹೋದಾರಿಂಗೆ ಸುಂಕವಿಲ್ಲ ಅಂತ ವಾಪಸ್ ಬಂದ ನೋಡು. ಗೌರಿ, ಇನ್ನೊಂದು ಗೊತ್ತಾ? ಆ ಮನೆಗೆ ಹೋದ ತಕ್ಷಣ ನಮ್ಮ ಮಾಲಾಶ್ರೀ ತಿಳ್ಕೊಬಿಟ್ಲು, ಇಲ್ಲೇನೋ ಸಮಸ್ಯೆ ಇದೆ ಅತ್ತೆ ಅಂತಂದ್ಲು. ಅವಳೊಂದಂಗೆ ಆಗೋಯ್ತಲ್ಲ ಕೊನೆಗೆ. ಇನ್ನೇನು ಶಾಂತಕ್ಕ, ನಿನ್ನ ಸೊಸೆ ಮಾಲಾಶ್ರೀದು ಲವ್ ಮ್ಯಾರೇಜ್ ಅಲ್ವಾ, ಅದಕ್ಕೆ ಆ ಸೂಕ್ಷ್ಮಗಳೆಲ್ಲ ಭಾಳ ಚೆನ್ನಾಗಿ ಅರ್ಥ ಆಯ್ತವೆ ಅವಳಿಗೆ. ಯಾಕೆ ಜನಕಕ್ಕ, ಮಾತ್ಗೂ ನನ್ನ ಲವ್ ಮ್ಯಾರೇಜ್ ಅಂತ ಆಡ್ಕೊತೀರಾ? ನಮ್ಮ ಅತ್ತೆ ಮಾವನಿಗೆ ಏನೂ ಪ್ರಾಬ್ಲಮ್ ಇಲ್ಲ, ನಿಮಗೂ ಅಷ್ಟು ಆಸೆ ಇದ್ರೆ ಲವ್ ಮ್ಯಾರೇಜ್ ಮಾಡ್ಕೊಳ್ಳಿ ಹೋಗಿ. ಏನು ಈ ಜಾನಕಿ ಲವ್ ಮ್ಯಾರೇಜ್ ಮಾಡ್ಕೊತಾಳಂತ ಇವಾಗ? ಅವ್ವ, ಮುದುಕಿ ಏನೇ ಮಾತಾಡ್ತಾ ಇದೀಯಾ? ಅವ್ವ ಶಾಂತಕ್ಕ, ನಿನ್ನ ಸೊಸೆ ಸವಾಸ್ಕಿನ್ ಯಾವತ್ತೂ ಬರಲ್ಲ. ನಾನೇನು ಹೇಳೋಕೋರಿ, ಮುದುಕಿನ ಹೇಳೋ ತಿಳ್ಕೊತಾ ಅದಲ್ಲ. ಇದೇ ಒಳ್ಳೆ ಚಾನ್ಸ್ ನನಗೆ. ಈ ಜಗಳಗಂಟಿ ಜಾನಕಕ್ಕ ಎಲ್ಲಿ ಸಿಕ್ಕರು ನನ್ನ ಆಡ್ಕೊತಾ ಇರ್ತಾರೆ. ಈಗ ಮಾಡ್ತೀನಿ ಅವ್ರಿಗೆ. ಈ ಕಿವುಡ್ ಕಲೇಜಿ ಕಿವಿಗೆ ಈ ಜಗಳಗಂಟಿ ಜಾನಕಿ ಲವ್ ಮ್ಯಾರೇಜ್ ಆಯ್ತಾವಳಂತೆ ಅಂತ ಊದಿದ್ರೆ ಊರಿಗೆಲ್ಲ ಸುದ್ದಿ ಹಬ್ಸುತ್ತೆ. ಇದೇ ಒಳ್ಳೆ ಚಾನ್ಸು, ಮಾಡ್ತೀನಿ ಈಗ. ಏ ಜಾನಕಿ, ಯಾಕೆ ಮಾತನ್ನ ಎಲ್ಲಿಂದ ಎಲ್ಗೋ ತಗೊಂಡು ಹೋಗ್ತಾ ಇದೀಯಾ? ಇಲ್ಲಿ ಮಾತಾಡ್ತಾ ಇರೋದು ಲಕ್ಷ್ಮಿ ಮಗನ ಮದುವೆ ಮಾತು. ನನ್ನ ಸೊಸೆಗೆ ಯಾಕೆ ಹಂಗಂತ ಇದೀಯಾ ನೀನು? ಅಯ್ಯೋ ಬಿಡು ಶಾಂತಕ್ಕ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತೀಯಾ? ನಿನ್ನ ಸೊಸೆ ಲವ್ ಮ್ಯಾರೇಜ್ ಆಗಿದ್ದಾಳಲ್ಲ, ಅದಕ್ಕೆ ಅಂದ್ಲು ಜಾನಕಿ. ಅಷ್ಟೇ ನೋಡು ಜಾನಕಿ, ಇದೇ ಕಡಸಲ ಹೇಳ್ತಾ ಇದ್ದೀನಿ, ನೀನು ನನ್ನ ಸೊಸೆಗೆ ಏನೋ ಅನ್ನ ಕೂಡ್ದು. ಸರಿ ಬಿಡು ಶಾಂತಕ್ಕ, ನಾನೇನೋ ಬಾಯ್ತಪ್ಪ ಅಂದ್ಬಿಟ್ಟೆ. ಏ ಜಾನಕಿ, ನಿಂಗೇನು ಮಾನ ಮರ್ಯಾದೆ ಇಲ್ವಾ? ಒಳ್ಳೆ ಕತ್ತೆಗೆ ಹಂಗೆ ವಯಸ್ಸಾಗಿದೆ. ಈಗಿನ ಕಾಲದವ್ರೇನೋ ಮಾಡ್ತಾರೆ ಅಂದ್ಬಿಟ್ಟು ನೀನು ಲವ್ ಮಾಡ್ತೀಯಾ? ಏ ಮುದುಮೋಳಿ, ಏನೇ ಮಾತಾಡ್ತಾ ಇದೀಯಾ ನೀನು? ಬಾಯಿಂಗ್ ಮಣ್ಣು ಹಾಕರ. ಏನೋ ಹೇಳಿದ್ರೆ ಏನೋ ಕೇಳಿಸ್ಕೊಂಡು ಇಲ್ಬಾರ್ದೆಲ್ಲ ಹೇಳ್ತೀಯಲ್ಲ. ಅದೇನೋ ನನ್ನ ವಿಚಾರ ಬಂದಾಗಲೇ ಈ ಥರ ಬರ್ತವೆ ನಿನ್ನ ತಲೆಯಲ್ಲಿ ಐಡಿಯಾಗಳು. ನಿನ್ನ ಬಾಯಿಂಗ್ ಮಣ್ಣು ಹಾಕರ. ಏ ಗೌರಿ, ನಿಮ್ಮ ಅತ್ತೆನ ಫಸ್ಟ್ ಇಲ್ಲಿಂದ ಕರ್ಕೊಂಡೋಗೋ. ಅತ್ತೆ, ಅದು ಹಂಗಲ್ಲ. ಏನು ಅದೆಲ್ಲ ಆಗಲ್ಲ, ನಾ ಮಾಡೇ ಮಾಡ್ತೀನಿ ಅಂತವಳ. ಅವ್ವ, ಎಂಥ ಕಾಲ ಬಂತವ. ಏ ಗೌರಿ, ಅವ್ರ ಸವಾಸ ಎಲ್ಲ ಸೇರ್ಬೇಡ ಕಣೆ ನೀನು. ಕ್ಯೂಟ್ ಕಲಜಿ, ಐ ಲೈಕ್ ಯು ಸೋ ಮಚ್. ಅವ್ವ, ಎಂಥ ಮಾತಂತೀಯ? ನಿನ್ನ ನಾಲ್ಗೆ ಬಿದ್ದೋಗರ. ಎಲ್ಲಾರ್ಗೂ ಸಾವು ಬರುತ್ತೆ, ನಿಂಗೆ ಮಾತ್ರ ಸಾವು ಬರಲ್ಲ. ಲೇ ಗೌರಿ, ನಿಮ್ಮ ಅತ್ತೆಗೆ ಒಂದು ಕಿವಿ ಕೇಳೋ ಮಿಷಿನ್ ತಂದು ಹಾಕ್ಸಕ್ಕಾಗಲ್ವಾ? ನಂಗೆ ಬತ್ತಿರೋ ಕೋಪಕ್ಕೆ ಮನೇಲಿ ಹೋಗ್ಬಿಟ್ಟು ಎಣ್ಣೆನ ಕಾಯಿಸ್ಬಿಟ್ಟು ತಂದು ಕಿವಿಗೆ ಸುರಿದ್ಬಿಡ್ತೀನಿ. ನೋಡ್ಕೋ, ಕರ್ಕೊಂಡು ಹೋಗು ನಿಮ್ಮ ಅತ್ತೆನ. ಜಾನಕಿ, ನೀನು ಹಾಗೆ ಆಡ್ತೀಯ ನೋಡು. ನಮ್ಮ ಅತ್ತೆಗೆ ಕಿವಿ ಕೇಳಿಸಲ್ಲ ಅಂತ ಗೊತ್ತಾದ್ರೆ ಸುಮ್ಮನೆ ಯಾಕೆ ನಿಂತ್ಕೊಂಡು ವಾದ ಮಾಡ್ತೀಯಾ? ಅವ್ರು ಹೋಗಲ್ಲ ಅಂದರೆ ನೀನೇ ಹೋಗು ಇಲ್ಲಿಂದ. ಹೋಗ್ತೀನಿ ಗೌರಿ, ಹೋಗ್ತೀನಿ. ಈ ಮುದುಕಿಗೆ ಒಂದು ಗತಿ ಕಾಣಿಸ್ಲಿಲ್ಲ ಅಂದರೆ ನನ್ನ ಹೆಸರು ಜಾನಕಿನೇ ಅಲ್ಲ. ಬಾರೆ ಬಾರಿ ಹೋಗವ. ಇರು ಜಾನಕಿ, ಹೋಗವ. ಇನ್ನೂ ಮದುವೆ ಸ್ಟೋರಿ ಮುಗ್ದೇ ಇಲ್ಲ. ನೀನು ಇಲ್ಲೇ ಮದುವೆ ಸ್ಟೋರಿ ಕೇಳ್ಕೊಂಡು ನಿಂತ್ಕೋ. ಈ ಮುದುಕಿಗೆ ನನಗಂದಾಯ್ತು, ಆಮೇಲೆ ನಿನ್ಗಂತಾಳೆ. ಅವ್ವ, ಈ ಮುದುಕಿ ಸವಾಸ ಮಾತ್ರ ಬೇಡವ. ನಡಿ ಹೋಗವ. ಶಾಂತಕ್ಕ, ಆಮೇಲೆ ಬರ್ತೀವಿ. ಜಾನಕಿ ಪಾರಿ, ಯಾಕೆ
ಹೊರಟ್ಬಿಟ್ರಿ? ಒಂಚೂರು ಟೀನಾರು ಕುಡ್ಕೊಂಡು ಹೋಗೋದಾಗಿತ್ತು. ಶಾಂತಕ, ಆ ಬಿಸಿ ಬಿಸಿ ಟೀ ತಗೊಂಡು ಆ ಮುದ್ಮೋಳಿ ಕಿವಿಗೆ ಸುರಿ, ಕಿವಿನಾರು ಕೇಳಿಸ್ಲಿ. ನಮಗೆ ಟೀ ಬೇಡ, ಏನು ಬೇಡವ, ನಾವು ಹೋಯ್ತೀವಿ. ಬಾ ಪಾರಿ ಹೋಗವ. ಏನು ಶಾಂತಂದು ಅಕ್ಕ, ಈ ಬುಡ್ಡಿಗೆ ಏನು ಅಂದ್ರೆ ಏನು ಅಂದ್ಬಿಟ್ಟು ಪಾಪ ಅವರಿಬ್ರು ಹೆದರ್ಕೊಂಡು ಓಡೇ ಹೋಗ್ಬಿಟ್ರು. ಹೌದು ರೇಷಿ, ಈ ಕಲ್ಲವಕ್ಕ ಹೇಳೋದು ಮಾತಿಗೆ ಜಾನಕಿ ಪಾಪ ನಿಂತ್ಕೊಳ್ಳೆಲ್ಲ ಹೊಟ್ಟೆ ಹೋದ್ಲು. ಹೋಗ್ಲಿ ಬಿಡಿ ಅತ್ತೆ, ಬೇರೆಯವ್ರು ನನ್ನುವಾಗ ಅವ್ರಿಗೆ ಒಂಚೂರು ಬಾಯಿನೋ ಇಲ್ಲ. ಅವ್ರನ್ನಂದ್ರೆ ಮಾತ್ರ ಕೋಪ ಬಂದ್ಬಿಡುತ್ತೆ. ಹೋದ್ರೆ ಹೋಗ್ತಾರೆ ಬಿಡಿ. ನೀನು ಹೇಳೋದು ಒಂಥರ ಸರಿ ಮಾಲ. ಅದು ಬಿಡು ಶಾಂತಕ್ಕ, ಆ ಪ್ರದೀಪ ಪಾಪ ಬೇಜಾರು ಮಾಡ್ಕೊಂಡಿದ್ದಾನ? ಅದೇನು ಹೇಳ್ತೀಯ ಗೌರಿ? ಪಾಪ ನಮ್ಮ ಪ್ರದೀಪ ಹುಡುಗಿನ ಭಾಳ ಇಷ್ಟಪಟ್ಬಿಟ್ಟಿದ್ದ. ಮದುವೆ ಆದರೆ ಅವಳನ್ನೇ ಆಗೋದು ಅಂತ ಆಟಕ್ಕೆ ಬಿದ್ದುಬಿಟ್ಟಿದ್ದ. ಎದ್ನೋ ಬಿದ್ನೋ ಅಂತ ಎಲ್ಲರೂ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಮದುವೆ ಆಗ್ಬಿಟ್ಟಿತ್ತಲ್ಲ. ಪಾಪ ಸಪ್ ಮೊರೆ ಹಾಕೊಂಡು ಅಲ್ಲೂ ಚೆನ್ನಾಗಿ ಮಾತಾಡ್ಸ್ತಾನೆ ಹುಡುಗಿನ. ನಿಮ್ಮಂಥ ಹುಡುಗಿನಂಗೆ ಸಿಗಲ್ಲ ಅಂತ ಏನು ಹೇಳ್ತೀಯ ವೈದ್ಯಕ್ಕೆ? ಹೌದಾ? ಹೌದು ಗೌರಿ. ಆಮೇಲೆ ನಾನು ಬೈದೆ ಅವನಿಗೆ, ಏನೋ ಹೆಣ್ಣುಗಳನ್ನೇ ನೋಡಿಲ್ವೇನೋ ನೀನು, ಇನ್ನೂ ಹತ್ತು ತೋರಿಸ್ತೀನಿ, ಮದುವೆ ಆಗಿವೆ ನಡಿ ಅಂತ ಕರ್ಕೊಬಂದ ನೋಡು, ಸಮಾಧಾನ ಮಾಡಿ. ಆಗಿದ್ದೆಲ್ಲ ಒಳ್ಳೇದೇ ಆಯ್ತು ಬಿಡು ಲಕ್ಷ್ಮಕ್ಕ. ಏನಾದ್ರು ಮದುವೆ ಆದ್ಮೇಲೆ ಈ ಥರ ಆಗ್ಬಿಟ್ಟಿದ್ರೆ ಈ ಕಡೆ ಪ್ರದೀಪನ ಜೀವನನೂ ಹಾಳಾಯ್ತಿತ್ತು, ಆ ಹುಡುಗಿ ಜೀವನನೂ ಹಾಳಾಯ್ತಿತ್ತು. ಈಗ ಮುಂದಕ್ಕೆ ಯಾವ್ದಾದ್ರು ಒಳ್ಳೆ ಕಡೆ ನೋಡಿ ಮದುವೆ ಮಾಡಿದ್ರೆ ಆಯ್ತು ಬಿಡು. ಹೌದು ಗೌರಿ, ನಾನು ಇವಳಿಗೆ ಹಂಗೆ ಬುದ್ಧಿ ಹೇಳ್ಕೊಂಡು ಕರ್ಕೊಬಂದೆ. ಇನ್ನೇನು ಮಾಡೋಕ್ಕದು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಳ್ಳೋದು. ಲಕ್ಷ್ಮಿಂದು ಅಕ್ಕ, ನಮ್ಮ ಪ್ರದ್ದಿಂದು ದೀಪ ತುಂಬ ಒಳ್ಳೆ ಹುಡುಗಾಗೆ ಇದ್ದಾನೆ, ಅವನಿಗೆ ಒಳ್ಳೇದೇ ಆಗುತ್ತೆ, ತಲೆ ಕೆಡ್ಸ್ಕೊಬೇಡಿ. ಹೌದು ರೇಷಿ, ನಿನ್ನ ಬಾಯಾರಿಕೆಯಿಂದ ಹಂಗೆ ಆಗಲಿ. ಏ ಗೌರಿ, ಹೊಟ್ಟೆ ಹಸಿತಾದೆ, ಅಡುಗೆ ಆಗಿದೆಯಾ ಮನೇಲಿ? ಶುರು ಆಯ್ತು ನೋಡು ಶಾಂತಕ, ನಮ್ಮ ಅತ್ತೆದು. ಇವಾಗ ಹೋಗಿ ಅವ್ರಿಗೆ ಊಟಕ್ಕೆ ಹಾಕೊಟ್ಟಿಲ್ಲ ಅಂದರೆ ನನ್ನನ್ನೇ ಒಲೆ ಒಳಗೆ ಹಾಕಿ ಬೇಯಿಸ್ಬಿಡ್ತಾರೆ. ಬರ್ತೀನಿ ಶಾಂತಕ. ಶಾಂತಂದು ಅಕ್ಕ, ನೀವು ರೆಸ್ಟ್ಗೆ ಮಾಡಿ, ಜರ್ನಿಗೆ ಮಾಡಿ ತುಂಬ ಸುಸ್ತಾಗಿದ್ದೀರಾ. ನಾವೆಲ್ಲರೂ ಮನೆಗೆ ಹೋಗ್ತಾ ಇದ್ದೀವಿ. ಓ ಹಂಗ, ಸರಿ ಸರಿ, ಎಲ್ಲ ಹೊರಡಿ. ನನಗೂ ತುಂಬ ಸುಸ್ತಾಗಿದೆ, ಸ್ವಲ್ಪ ಹೊತ್ತು ಮಲ್ಕೋತೀನಿ. ಅತ್ತೆ, ನಿಮ್ಮ ದೊಡ್ಡ ಮಗ ಇಲ್ಲಿ ಕಾಣಿಸ್ತಾನೆ ಇಲ್ಲ? ನನ್ನ ಮಗನ್ನ ಏನು ನನ್ನ ಸೆರೆಗೆ ಗಂಟ ಹಾಕೊಂಡಿದ್ದೀನ? ನೀನು ತಾನೆ ಯಾವಾಗಲೂ ಅವನ ಹಿಂದೆ ರೀ 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 ಅಂತ ಸುತ್ತವಳು. ಎಲ್ಲ ಅಲ್ಲೇ ಇರ್ತಾನೆ, ನೋಡುವಾಗು. ಹೌದಾ ಅತ್ತೆ? ಓಕೆ ಅತ್ತೆ. ಎಲ್ಲರೂ ಹೋದ್ರು, ನಾನು ಸ್ವಲ್ಪ ಹೊತ್ತು ರೂಮಲ್ಲಿ ಹೋಗಿ ಮಲ್ಕೋತೀನಿ. ಎಲ್ಲೋದ್ರು ಇವರು? ಓ, ಇಲ್ಲೇ ಇದ್ದಾರೆ. ನಾನು ನೋಡಿದ್ರೆ ಮನೆ ಎಲ್ಲ ಹುಡುಕ್ತಾ ಇದ್ದೀನಿ. ರೀ ರೀ ಏನ್ ಮಾಲ? ರೀ, ಇಷ್ಟು ಬೇಗ ಯಾಕೆ ಮಲ್ಕೊಬಿಟ್ಟಿದ್ದೀರಾ? ಸ್ವಲ್ಪ ತಲೆ ನೋಯ್ತಿತ್ತು ಮಾಲ, ಅದಕ್ಕೆ ಬಂದು ಮಲಗ್ಬಿಟ್ಟೆ. ಹೌದಾ? ನಾನು ನಿಮಗೆ ತಲೆಗೆ ಮಸಾಜ್ ಮಾಡ್ಕೊಡ್ತೀನಿ ರೀ, ತಲೆನೋವೆಲ್ಲ ಮಂಗಮಯ ಆಗ್ಬಿಡುತ್ತೆ. ಥ್ಯಾಂಕ್ಸ್ ಮಾಲ. ರೇ ಹ್ಮ್ ರೇ ಹ್ಮ್ ರೇ ಮಾಲ, ಅದೇನು ಹೇಳ್ಬೇಕು ಅನ್ಕೊಂಡಿದ್ಯೋ ಅದನ್ನ ಹೇಳು. ತಲೆನ ಹೋಗಿಸ್ತಾ ಇಲ್ಲ ನೀನು, ಬರೆಸ್ತಾ ಇದೀಯ ನನಗೆ. ಬೇಜಾರು ಮಾಡ್ಕೋಬೇಡಿ ಕಣ್ರಿ, ನಾನು ಏನೋ ಕೇಳಬೇಕು ನಿಮ್ಮನ್ನ. ನೀನು ಯಾವಾಗ ನನಗೆ ತಲೆ ಮಸಾಜ್ ಮಾಡ್ಕೊಡ್ತೀನಿ ಅಂತ ಬಂದ್ಯೋ ಆವಾಗಲೇ ಅನ್ನಿಸ್ತು ನನಗೆ ನೀನೇನೋ ಕೇಳೋಕ್ಕೆ ಬಂದಿದೀಯಾ ಅಂತ. ಅದೇನು ಕೇಳಬೇಕು ಕೇಳು. ರೀ, ಮುಂದಿನ ತಿಂಗಳು ಏನು ಸ್ಪೆಷಲ್ ಹೇಳಿ? ಏನು ಸ್ಪೆಷಲು ಮಾಲ? ಇವಾಗ ಮಾರ್ಚು, ಮುಂದಿನ ತಿಂಗಳು ಏಪ್ರಿಲು. ರೀ, ಏಪ್ರಿಲು ಅಂತ ನನಗೂ ಗೊತ್ತು. ಏಪ್ರಿಲಲ್ಲಿ ಏನು ಸ್ಪೆಷಲ್ಲು? ಏಪ್ರಿಲ್ ಫಸ್ಟು ಫೂಲ್ ಮಾಡ್ತಾರೆ, ಆಮೇಲೆ ಏನು ಸ್ಪೆಷಲ್ ಇರುತ್ತೆ? ಏನೂ ಇಲ್ಲ. ಏನೂ ಇಲ್ವಾ? ಸರಿಯಾಗಿ ನೆನಪು ಮಾಡ್ಕೊಳ್ಳಿ. ಯಾಕೆ ಮಾಲ ಹಿಂಗೆ ತಲೆ ತಿಂತಿದೀಯಾ? ಅದೇನು ಅಂತ ನೀನೇ ಹೇಳು. ನನ್ನ ಬರ್ತಡೇ ಅಲ್ವೇನ್ರಿ? ಹೌದು ಮಾಲ, ನಿನ್ನ ಬರ್ತಡೇ ನನಗೆ ನೆನಪಿದೆ. ಯಾಕ್ರಿ ಸುಳ್ಳು ಹೇಳ್ತೀರಾ? ನಾನು ಎಷ್ಟು ಸಲ ಕೇಳಿದ್ರು ಏನು ಸ್ಪೆಷಲ್ ಇಲ್ಲ ಅಂದ್ಬಿಟ್ರಿ. ನನ್ನ ಮದುವೆ ಆಗೋಕ್ಕಿಂತ ಮುಂಚೆ ನನ್ನ ಬರ್ತಡೇ ಡೇಟು, ನಮ್ಮ ಅಪ್ಪನ ಬರ್ತಡೇ ಡೇಟು, ನಮ್ಮ ಅವ್ನ ಬರ್ತಡೇ ಡೇಟು ಎಲ್ಲನೂ ನೆನ್ಪಿಟ್ಕೊಂಡು ವಿಶ್ ಮಾಡ್ತಿದ್ರಿ. ಈಗ ನೋಡಿ ಏನೂ ಇಲ್ಲ, ಲಟ್ಟ ಪಿಟ್ಟಿ. ಬೇಜಾರು ಮಾಡ್ಕೊಬಿಡಮಲ್ಲ, ನನಗೆ ನೆನಪಿತ್ತು, ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿರಲಿಲ್ಲ ಅಷ್ಟೇ. ಹೌದಾ? ನಿಜನಾ? ನಿಜವಾಗ್ಲೂ ಮಾಲ. ರೀ, ನನ್ನ ಬರ್ತಡೇನ ಈ ವರ್ಷ ಗ್ರ್ಯಾಂಡಾಗಿ ಮಾಡೋಣ ಕಣ್ರಿ. ಅತ್ತೆ ಮಾವ ಅಜ್ಜಯ್ಯ ಕೃಷ್ಣ ಎಲ್ಲ ಕುಟುಂಬ ಎಲ್ಲ ಜೊತೆಗಿದ್ದೀವಿ, ಪ್ಲೀಸ್ ಕಣ್ರಿ. ಮಾಲ, ಬರ್ತ್ಡೇನ ಗ್ರ್ಯಾಂಡಾಗೆಲ್ಲ ಮಾಡೋಕ್ಕಾಗಲ್ಲ. ಮಾಮೂಲಿ ಪ್ರತಿ ವರ್ಷ ಮಾಡ್ತಿದ್ದಂಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬರವ. ನೀನು ಅದೆಲ್ಲ ಕೇಳ್ಬೇಡ ನನ್ನ. ಏನ್ರಿ, ಇರೋಳೊಬ್ಳು ಹೆಂಡ್ತಿಗೆ ವರ್ಷಕ್ಕೊಂದು ಬರ್ತಡೇ ಮಾಡೋಕ್ಕಾಗಲ್ವಾ? ಏನು ಕೇಳಿದ್ರು ಇಲ್ಲ ಇಲ್ಲ ಅಂತೀರಾ. ನಾನು ಲವ್ ಮಾಡುವಾಗ ನೀನು ಏನು ಕೇಳಿದ್ರು, ಆಕಾಶದಲ್ಲಿರೋ ಚಂದನ್ ಕೇಳಿದ್ರು ತಂದ್ಕೊಡ್ತೀನಿ ಅಂತಿದ್ರಿ. ಇವಾಗ ನೋಡಿದ್ರೆ ಒಂದು ಬರ್ತಡೇ ಮಾಡೋಕ್ಕಾಗಲ್ಲ ಅಂತೀರಾ. ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನು ಮಾಡ್ಕೊಳ್ಳೇಬೇಕು. ನಿಂಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಮಾಲ?
ನಿನ್ನನ್ನು ಇವಾಗಲೂ ಅಷ್ಟೇ ಪ್ರೀತಿಸ್ತೀನಿ ನಾನು. ಹಾಗಂತ ನೀನು ಹೇಳಿದ್ನೆಲ್ಲ ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡೋಕ್ಕೂ ಆಗಲ್ಲ. ಸುಮ್ಮನೆ ಇದ್ಬಿಡು, ನನ್ನ ತಲೆ ತಿನ್ಬೇಡ, ನಾನು ಹೋಗ್ತೀನಿ. ಹೋಗ್ರಿ ಹೋಗಿ, ನಿನ್ಗೇನು ಬೇಕು ಎತ್ತ ಅಂತ ಒಂದು ಮಾತು ಕೇಳದೆ ಹೋಗ್ತಿದ್ದೀರಲ್ವಾ? ನನಗೇನೇನು ಬೇಕು ಅನ್ನೋದನ್ನು ಹೆಂಗೆ ತೆಗೆಸ್ಕೋಬೇಕು ಅಂತ ಈ ಮಾಲಾಶ್ರಿಗೆ ಚೆನ್ನಾಗಿ ಗೊತ್ತು. ಮಾಡ್ತೀನಿ.